ಇಂದು ವಿಜಯನಗರ ಜಿಲ್ಲೆಯ ಉತ್ತರ ಕರ್ನಾಟಕದ ಆಧ್ಯಾತ್ಮಿಕ ಶಕ್ತಿ ಕೇಂದ್ರ ಕೊಟ್ಟೂರಿಗೆ ಕೊಟ್ಟೂರೇಶ್ವರನ ದರ್ಶನಕ್ಕೆ ಬಂದಿದ್ದೇವೆ. ಕೊಟ್ಟೂರು ಎಂಬ ಹೆಸರೇ ಕೊಟ್ಟೂರೇಶ್ವರ ಎಂಬ ಸಂತನ ಹೆಸರಿನಿಂದ ಬಂದಿದೆ. ಇಂದಿಗೂ ಕೋಟ್ಯಾಂತರ ಭಕ್ತರು ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಕೊಟ್ಟೂರೇಶ್ವರನ ಬಳಿ ಶರಣಾಗುತ್ತಾರೆ. ಇದೀಗ ನಾವು ನೋಡುತ್ತಿರುವ ಮಠ ದರ್ಬಾರ್ ಮಠ ಅಥವಾ ದೊಡ್ಡ ಮಠ ಎಂದು ಕರೆಯುತ್ತಾರೆ. ಈ ಮಠವು ಮೊದಲಿಗೆ ವೀರಭದ್ರೇಶ್ವರನ ದೇವಾಲಯವಾಗಿತ್ತು. ಜನರು ಕೊಟ್ಟೂರೇಶ್ವರನನ್ನು ಇಲ್ಲಿ ಪೂಜಿಸಲು ಪ್ರಾರಂಭಿಸಿದ ಮೇಲೆ ವೀರಭದ್ರೇಶ್ವರನಿಗೆ ಕೊಟ್ಟೂರೇಶ್ವರನೇ ಕೊಡತಗುಡ್ಡದಲ್ಲಿ ನೆಲೆ ನಿಲ್ಲುವಂತೆ ಕೇಳಿಕೊಂಡರು. ದೇವಸ್ಥಾನದಲ್ಲಿ ಕಾಂತಿ ಹಿಡಿದ ಲಿಂಗಗಳು ನಿಮಗೆ ದೊರೆಯುತ್ತದೆ. ಕುಟುಂಬ ಸಮೇತರಾಗಿ ಬಂದು ಇಲ್ಲಿ ರುದ್ರಾಭಿಷೇಕ, ಪೂಜೆ, ಜವಳ ಮತ್ತು ನಿಮ್ಮ ಹರಕೆಗಳನ್ನು ತೀರಿಸಿಕೊಳ್ಳಬಹುದು. ಬೇರೆ ಊರಿಂದ ಬರುವ ಭಕ್ತರಿಗೆ ದೇವಸ್ಥಾನದ ಹಿಂಬದಿಯಲ್ಲಿ ರೂಮಿನ ವ್ಯವಸ್ಥೆ ಸಹ ಇರುತ್ತದೆ. ದರ್ಬಾರ್ ಮಠದಿಂದ ಸ್ವಲ್ಪ ಮುಂದೆ ಬಂದರೆ ಎರಡನೇ ಮಠ ತೊಟ್ಟಿಲು ಮಠ. ಸಂತಾನವಿಲ್ಲದ ದಂಪತಿಗಳು ಈ ಮಠಕ್ಕೆ ಬಂದು ಹರಕೆ ಮಾಡಿಕೊಂಡರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಸ್ವಲ್ಪ ಮುಂದೆ ಬಂದರೆ ಗಚ್ಚಿನ ಮಠ ಸಿಗುತ್ತದೆ. ಕೊಟ್ಟೂರೇಶ್ವರ ಸ್ವಾಮೀಜಿಗಳು ಧ್ಯಾನಮಗ್ನರಾಗಿ ಶಿವನೊಂದಿಗೆ ಒಂದಾದಂತಹ ಸ್ಥಳ. ಈ ದೇವಸ್ಥಾನದ ವಿಶೇಷತೆ ಕೊಟ್ಟೂರೇಶ್ವರರು ಇಲ್ಲಿ ಜೀವಂತ ಯೋಗ ಸಮಾಧಿಯಾಗಿದ್ದಾರೆ. ದೆಹಲಿಯ ಸುಲ್ತಾನ ರಾಜ ಅಕ್ಬರ್ ಚಕ್ರವರ್ತಿ ಕೊಟ್ಟೂರೇಶ್ವರ ಸ್ವಾಮಿಗೆ ಅರ್ಪಿಸಿದ ಮಣಿಮಂಚ ಇಂದಿಗೂ ಇಲ್ಲಿ ನೀವು ಕಾಣಬಹುದು. ದೈವಿಕ ಅಚ್ಚರಿಗಳಿಂದ ಹಿಡಿದು ಭಕ್ತರ ವಿಶ್ವಾಸದವರೆಗೆ ಕೊಟ್ಟೂರು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ದೇವಸ್ಥಾನ ಇಂದಿಗೂ ಭಕ್ತರಿಗೆ ಪ್ರೇರಣೆ ಮತ್ತು ಆಶ್ರಯ ನೀಡುತ್ತದೆ. ಕರ್ನಾಟಕದ ಆಧ್ಯಾತ್ಮಿಕ ಪರಂಪರೆಯನ್ನು ಜೀವಂತವಾಗಿಟ್ಟುಕೊಂಡಿರುವ ಪವಿತ್ರ ನೆಲವೆಂದು ಸಹ ಹೇಳಬಹುದು. ಕೊನೆಯದಾಗಿ ಮುರುಕಲ್ ಮಠ. ಇದು ನಂದಿದೇವರು ಮೊದಲ ಬಾರಿಗೆ ಭೂಮಿಗೆ ಬಂದು ಕೊಟ್ಟೂರೇಶ್ವರರಾಗಿ ನೆಲೆಗೊಂಡಂತಹ ಸ್ಥಳ. ಈ ದೇವಸ್ಥಾನದ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ತರುತ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್.